ನಮಸ್ಕಾರ. ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಏನು ಮಾಡೋಣ ಅಂತಂದರೆ, ನಮ್ಮ ಬ್ಯಾಕ್ ಬೋನ್, ಬ್ಯಾಕ್ ಪೇನ್ ಯಾರಿಗಿರುತ್ತೆ ಅಥವಾ ನಿಮ್ಮ ಬ್ಯಾಕ್ನ ಫ್ಲೆಕ್ಸಿಬಲ್ ಮಾಡ್ಕೋಬೇಕು, ನನಗೆ ಬೆಂಡ್ ಆದರೆ ನೋವು ಆಗುತ್ತೆ, ಬೆಂಡ್ ಆಗೋಕ್ಕಾಗಲ್ಲ, ಬೆನ್ನು ನೋವು ಬರುತ್ತೆ ಅಂತಿರ್ತಾರಲ್ಲ, ಅವ್ರಿಗೆ ಆಸನ ಹೇಳ್ಕೊಡ್ತೀನಿ. 3 ಆಸನ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಒಂದು ತ್ರಿಕೋನಾಸನ, ತುಂಬಾ ಸರಳ ಇದೆ. ಇನ್ನೊಂದು ಹೈ ಲೌಂಜ್ ಮತ್ತು ಲೋ ಲೌಂಜ್ ಅಂತ ಮಾಡೋಣ. ಹೈ ಲೌಂಜ್ಗೆ ನಾವು ಆಂಜನೇಯಾಸನ ಕೂಡ ಅಂತ ಅಂತೀವಿ. ಸೊ ಮೊದಲನೇದಾಗಿ ತ್ರಿಕೋನಾಸನ ಅಂದರೆ ಟ್ರಯಾಂಗಲ್ ಪೋಸ್. ಸೊ ನಿಮ್ಮ ಬಾಡಿ ಟ್ರಯಾಂಗಲ್ ಪೋಸಲ್ಲಿ ಬರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲು ನಿಮ್ಮ ಬಾಡಿನ ಕಂಪ್ಲೀಟಾಗಿ 2 ಪಾದಗಳ ಮೇಲೆ ಬ್ಯಾಲೆನ್ಸ್ ಮಾಡಿ, ಇಲ್ಲಿಂದ ನಿಮ್ಮ ಲೆಫ್ಟ್ ಲೆಗ್ಗನ್ನು 2 ಫೀಟ್ ಡಿಸ್ಟೆನ್ಸಲ್ಲಿಡಿ, ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸಿಗೆ. ಅದೇ ಥರ ರೈಟ್ ಸೈಡನ್ನು ನೋಡಿ, ನಾನು ರೈಟ್ ಟೋನ ಮೂವ್ ಮಾಡ್ತಾ ಇದ್ದೀನಿ, ನಂಗೆ ಡಿಸ್ಟೆನ್ಸ್ ಜಾಸ್ತಿ ಬೇಕು ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ, ನಾನು ಲೆಫ್ಟ್ ಟೋನ ಸ್ಲ್ಯಾಂಟ್ ಆಗಿ ಮೂವ್ ಮಾಡ್ತೀನಿ. ನಿಮ್ಮ ಬಲಗೈಯನ್ನ ನಿಮ್ಮ ಬಲಗಾಲ ಹತ್ರ ಇಟ್ಕೊಳ್ಳಿ. ನಿಮಗಿಲ್ಲ ಟಚ್ ಆಗಲ್ಲ ಅಂತಂದ್ರೆ ನೀವು ಆಂಕಲ್ ಹತ್ರನೇ ಹೋಲ್ಡ್ ಮಾಡ್ಬೋದು. ನಿಮ್ಮ ಎಡಗೈಯನ್ನ ಸ್ಟ್ರೈಟ್ ಆಗಿ ಲಿಫ್ಟ್ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬೆಂಡ್ ಆಗಿ ಬ್ಯಾಲೆನ್ಸ್ ಮಾಡೋಕ್ಕೆ. ಮುಂದೆ ಬೆಂಡ್ ಆಗಬೇಡಿ, ಆಮೇಲೆ ಈ ಮಂಡೆನ ಬೆಂಡ್ ಮಾಡಬೇಡಿ, ಸ್ಟ್ರೈಟ್ ಆಗಿರ್ಬೇಕು. ಮೇಲ್ ನೋಡಿ. ಇಲ್ಲಿಂದ ನಿಮ್ಮ ಕೈನ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಇನ್ನೊಂದು ಕೈನೂ ರಿಲೀಸ್ ಮಾಡಿಬಿಟ್ಟು ನಾರ್ಮಲ್ ಪೋಶ್ಚರ್ಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಲೆಗ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ನೀವು ಬೆಂಡ್ ಮಾಡ್ತಾ ಹೋದಂಗೆಲ್ಲ ಸೊ ನಿಮ್ಮ ಹಿಪ್ ಫ್ಲೆಕ್ಸಿಬಿಲಿಟಿ, ಆಮೇಲೆ ನಿಮ್ಮ ಸೈಡ್ ವೇಸ್ ಕೂಡ ಸ್ಟ್ರೆಚ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಯಾರಿಗೆ ತುಂಬ ಬೆನ್ನು ನೋವು ಅಥವಾ ಬಾಡಿ ಪೇನ್ ಎಲ್ಲ ಇರುತ್ತಲ್ಲ, ಸೊ ಅವ್ರು ಈ ಆಸನನ ಆರಾಮಾಗಿ ಮಾಡ್ಬೋದು. ಬಾಡಿ ನಿಮ್ಗೆ ಮ್ಯಾಟ್ ಬೇಕು ಅಂತ ಏನಿಲ್ಲ, ಆರಾಮಾಗಿ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಮಾಡ್ಬೋದು. ತುಂಬ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಲೋ ಲಾಂಚ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇದು ನಾವು ವೀರಭದ್ರಾಸನ 1 ಸೀರೀಸ್ ಇತ್ತಲ್ಲ, ಅದೇ ಥರನೇ ಬರುತ್ತೆ. ಸೊ ಲೋ ಲಾಂಚ್ ಅಂತಂದ್ರೆ ಜಾಸ್ತಿ ಸ್ಟ್ರೆಸ್ ಹಾಕಲ್ಲ ನಾವು ಮಂಡೆ ಮೇಲೆ, ಸೊ ಆರಾಮಾಗಿ ಮಾಡ್ಬೋದು. ನನ್ನ ಬಲ್ಗಾಲನ್ನ ಮೊದಲು ನಾನು 2 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇಡ್ತಿದ್ದೀನಿ. ನನ್ನ ಮೊಣಕಾಲನ್ನ ಬೆಂಡ್ ಮಾಡ್ತಾ ಪ್ಯಾರಲ್ ಮಾಡಿ, ಸೊ ನಾನು ಈ ಮೊಣಕಾಲನ್ನ ನೆಲಕ್ಕೆ ಹಚ್ತೀನಿ. ನೀವು ಯಾವಾಗ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಲ್ಲ, ಸೊ ಅವಾಗ ನೀವು 2 ಕೈಗಳನ್ನ ಮೇಲೆತ್ತಿ ಮೇಲ್ ನೋಡಿ. ಇದು ಕಂಪ್ಲೀಟ್ ಪೋಶ್ಚರ್. ರಿಲ್ಯಾಕ್ಸ್ ಮಾಡಿಬಿಟ್ಟು ಕಾಲುಗಳನ್ನ ಮೇಲೆ ತಗೊಂಡು ಬನ್ನಿ. 2 ಕಾಲುಗಳನ್ನ ಜೋಡಿಸಿ 2 ಕಾಲುಗಳನ್ನ ರಿಲೀಸ್ ಮಾಡಿಬಿಟ್ಟು ನಾರ್ಮಲ್ ಪೋಶ್ಚರ್ಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸೊ ನಿಮ್ಮ ಹಿಪ್ ಕೂಡ ವೈಡನ್ ಆಗುತ್ತೆ. ಸೊ ನೀವು ಮೂವ್ ಮಾಡ್ತಾ ಹೋದಂಗೆಲ್ಲ ಸೊ ನಿಮ್ಮ ಹಿಪ್ಸ್ ಕೂಡ ವೈಡನ್ ಅಪ್ ಆಗುತ್ತೆ. ಆಮೇಲೆ ಇಲ್ಲಿ ಸ್ಟೋರ್ ಆಗಿರೋ ಫ್ಯಾಟ್ ಕೂಡ ರಿಲೀಸ್ ಆಗುತ್ತೆ, ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ 3ನೇ ಆಸನ ಅಂದ್ರೆ ಹೈ ಲೌಂಜ್. ಇವಾಗ ನಾವು ಲೋ ಲೌಂಜ್ ಮಾಡಿದ್ವಿ, ಅದೇ ತರ ಹೈ ಲೌಂಜ್. ಇದಕ್ಕೆ ನಾವು ಆಂಜನೇಯ ಆಸನ ಅಂತ ಕೂಡ ಅಂತೀವಿ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲು ಅದೇ ತರನ ಎಲ್ಲ ಆಸನಗಳನ್ನು ಬಲಗಡೆಯಿಂದ ತೋರಿಸ್ತಾ ಇದ್ದೀನಿ, ನೀವು ಅದನ್ನ ಎಡಗಡೆಯಿಂದ ಕೂಡ ಟ್ರೈ ಮಾಡ್ಬೋದು. ಸೊ ನಾನು ಮತ್ತೆ ನನ್ನ ಬ್ಯಾಲೆನ್ಸಿಗೋಸ್ಕರ ಸೊ ನಾನು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ತಗೊತಾ ಇದ್ದೀನಿ. ನನ್ನ ಮೊಣಕಾಲನ್ನ ಬಲಗಡೆಯ ಮೊಣಕಾಲನ್ನ ಬೆಂಡ್ ಮಾಡಿ 2 ಕೈಗಳನ್ನ ರೇಸ್ ಮಾಡ್ತೀನಿ. ಈ ತರನಾದ್ರೂ ಮಾಡ್ಬೋದು, ಅಥವಾ ನಿಮಗೆ ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕೈ ಇಟ್ಟು ಈ ತರನಾದ್ರೂ ಬೆಂಡ್ ಮಾಡ್ಬೋದು. ರಿಲೀಸ್ ಆಗಿ ಕೈಗಳನ್ನ ರಿಲೀಸ್ ಮಾಡಿ 2 ಪಾದಗಳನ್ನ ಜೋಡಿಸಿ. ಸೊ ಈ 3 ಆಸನಗಳನ್ನ ಮಾಡೋದ್ರಿಂದ ಮೊದಲನೇದಾಗಿ ನಿಮ್ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಡೈಜೆಷನ್ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಫ್ಲೆಕ್ಸಿಬಿಲಿಟಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಬೆಂಡ್ ಮಾಡ್ತಾ ಹೋದಂಗೆಲ್ಲ ಸೊ ಬಾಡಿ ಕಂಪ್ಲೀಟ್ ಆಗಿ ಪೋಶ್ಚರ್ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಆಮೇಲೆ ಆಂಗ್ಸೈಟಿ, ಸ್ಟ್ರೆಸ್ಸು, ವರಿ, ಪ್ರೆಷರ್ ಇದ್ದವರೆಲ್ಲ ನೀವು ಆರಾಮಾಗಿ ಟ್ರೈ ಮಾಡಿದ್ರೆ, ಬೆಳಿಗ್ಗೆ ನೇಚರಲ್ಲಿ ಬಂದ್ಬಿಟ್ಟು 1 ಅವರ್ ಯೋಗ ಮ್ಯಾಟ್ ಹಾಕೊಂಡು ಟ್ರೈ ಮಾಡಿದ್ರೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಆಸನಗಳನ್ನ ನೀವು 10 to 15 ಟೈಮ್ಸ್ ಟ್ರೈ ಮಾಡಿಬಿಟ್ಟು ಹೆಂಗೆ ಅನಿಸ್ತು ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು.